ಅಮೆರಿಕದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಶೀಘ್ರವೇ ರಾಜೀನಾಮೆ ಕೊಡ್ತಾರಾ? ಅಧಿಕಾರ ನಡೆಸಲಾಗದೆ 2 ತಿಂಗಳಿಗೆ ಕುರ್ಚಿಯಿಂದ ಇಳಿಯುತ್ತಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಫೆಡರಲ್ ಉದ್ಯೋಗಿಗಳ ವಜಾ ವಲಸಿಗರ ಗಡೀಪಾರಿಗೆ ಪ್ರಯತ್ನ, ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ನೀಡುತ್ತಿದ್ದ ರಕ್ಷಣೆ ಕಡಿಮೆ ಮಾಡಿದ್ದಾರೆ. ಸಾಮಾಜಿಕ ಭದ್ರತಾ ಕಚೇರಿಗಳನ್ನು ಮುಚ್ಚುತ್ತಿರುವುದಕ್ಕೆ ಆಕ್ರೋಶಗಳು ಕೂಡ ವ್ಯಕ್ತವಾಗಿದೆ. ಟ್ರಂಪ್ ಮತ್ತು ಸಲಹೆಗಾರ ಎಲಾನ್ ಮಸ್ಕ್ ವಿರುದ್ಧ ಹೋರಾಟ. ಅಮೆರಿಕ ದೇಶದಾದ್ಯಂತ ಬೀದಿಗಿಳಿದಂತಹ ಲಕ್ಷಾಂತರ ಜನರ ಹೋರಾಟಗಳು, ತಮ್ಮ ನಿರ್ಧಾರಗಳಿಂದ ಜನರ ಆಕ್ರೋಶಕ್ಕೂ ಕೂಡ ಗುರಿಯಾಗಿರುವಂತಹ ಟ್ರಂಪ್. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಟ್ಟೆ ಕಡೆಯದಾಗಿ ಮುಖದಲ್ಲಿ ಸ್ಮೈಲ್ ಕೊಟ್ಟ ದಿವಸ ಯಾವುದು ಅಂತ ಕೇಳಿದ್ರೆ, ರಂಜಾನ್ ತಿಂಗಳಲ್ಲಿ ಅಮೆರಿಕದ ಮುಸಲ್ಮಾನರ ಜೊತೆ ಇಫ್ತಾರ್ ಕೂಟವನ್ನ ಮಾಡಿದ್ರು ತನ್ನ ಅಧಿಕೃತ ಕಚೇರಿಯಲ್ಲಿ. ಆ ಸಂದರ್ಭದಲ್ಲಿ ಇಫ್ತಾರ್ ಕೂಟದ ಜೊತೆಗೆ ಮುಸ್ಲಿಂ ಬಾಂಧವರ ಜೊತೆ ಕೂತು ಸ್ಮೈಲ್ ಕೊಟ್ಟದ್ದನ್ನು ಕಡೆಯದಾಗಿ ಕಂಡ್ವಿ. ಅದಾದ ನಂತರ ಟ್ರಂಪ್ ಬಹಿರಂಗ ಸಮಾವೇಶದಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಸೊ ಈಗ ಜನ ಬಹಿರಂಗವಾಗಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅದರಲ್ಲೂ ಕೂಡ ಅಮೆರಿಕದ 50 ರಾಜ್ಯಗಳಲ್ಲಿ, ಒಂದೆರಡಲ್ಲ 50 ರಾಜ್ಯಗಳಲ್ಲಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ಕೇಳೋದಕ್ಕೆ ಹೋದರೆ ಅದಕ್ಕೆ ಸಾಕಷ್ಟು ಕಾರಣಗಳನ್ನು ಜನ ಕೊಡ್ತಾ ಇದ್ದಾರೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಸಲಹೆಗಾರ ಎಲಾನ್ ಮಸ್ಕ್ ತಿಂಗಳಿಗೆ ತನ್ನ ಆರ್ಥಿಕ ಸ್ಥಿತಿ ಕುಸಿತಾ ಇರತಕ್ಕಂತಹದ್ದು ಎಲಾನ್ ಮಸ್ಕಿಗೆ ಇರತಕ್ಕಂಥ ಮತ್ತೊಂದು ಆಘಾತ. ಅದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಸಲಹೆಗಾರರಾಗಿರ್ತಕ್ಕಂಥ ಎಲಾನ್ ಮಸ್ಕ್ ವಿರುದ್ಧ ಶನಿವಾರ ಅಮೆರಿಕದಾದ್ಯಂತ ಜನ ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಲಕ್ಷಾಂತರ ಜನಪ್ರವಾಹವೇ ಹರಿದು ಬರ್ತಾ ಇದೆ. ಡೊನಾಲ್ಡ್ ಟ್ರಂಪ್, ನೀವು ರಾಜೀನಾಮೆ ಕೊಡಿ, ನೀವು ಸರ್ಕಾರವನ್ನು ಬಿಟ್ಟು ಹೋಗಿ ಅಂತೇಳಿ ಘೋಷಣೆಗಳನ್ನು ಕೂಡ ಕೂಗಲಾಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದ್ರೆ ತೆರಿಗೆ. ಅದರ ಜೊತೆಗೆ ಸರ್ಕಾರಿ ಸಿಬ್ಬಂದಿ ಕಡಿತದಿಂದ ಅಲ್ಲಿನ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಎಂಪ್ಲಾಯಿಗಳಾಗಿದ್ದಂತಹ ಜನರನ್ನು ಕೂಡ ಮನೆಗೆ ಕಳಿಸ್ತಾ ಇದ್ದಾರೆ. ಸರ್ಕಾರಿ ಸಿಬ್ಬಂದಿ ಕಡಿತದಿಂದ ವ್ಯಾಪಾರ ಸುಂಕಗಳು ಮತ್ತು ನಾಗರಿಕ ಸ್ವಾತಂತ್ರ್ಯಗಳನ್ನು ಕಸಿದುಕೊಳ್ಳುವವರೆಗಿನ ಟ್ರಂಪ್ ಅವರ ನೀತಿಗಳನ್ನು ಜನ ತಿರಸ್ಕಾರ ಮಾಡಿದ್ದಾರೆ. ಅದರ ಭಾಗವಾಗಿ ವಾಷಿಂಗ್ಟನ್, ನ್ಯೂಯಾರ್ಕ್, ಹೂಸ್ಟನ್, ಫ್ಲೋರಿಡಾ, ಕೊಲೊರಾಡೋ ಮತ್ತು ಲಾಸ್ ಏಂಜಲೀಸ್ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸರ್ಕಾರವು ಸಾವಿರಾರು ಫೆಡರಲ್ ಉದ್ಯೋಗಿಗಳನ್ನು ವಜಾ ಮಾಡುತ್ತಿದೆ, ಸಾಮಾಜಿಕ ಭದ್ರತಾ ಕಚೇರಿಗಳನ್ನು ಮುಚ್ಚುತ್ತಿದೆ, ವಲಸಿಗರನ್ನು ಗಡೀಪಾರು ಮಾಡಲು ಪ್ರಯತ್ನಿಸುತ್ತಿದೆ, ಜೊತೆಗೆ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ನೀಡುತ್ತಾ ಇದ್ದಂಥ ರಕ್ಷಣೆಯನ್ನು ಕೂಡ ಹಿಂಪಡೆದಿದ್ದೇವೆ. ಟ್ರಾನ್ಸ್ಜೆಂಡರ್, ತೃತೀಯ ಲಿಂಗಿಗಳು, ನಮ್ಮ ಭಾರತದಲ್ಲಿ ತೃತೀಯ ಲಿಂಗಿಗಳಿಗೆ ಅದು ಅವರದೇ ಆದಂಥ ಒಂದು ಸ್ವಾತಂತ್ರ್ಯವನ್ನು ಕೊಡಲಾಗಿದೆ. ಮೊದಲೆಲ್ಲ APL, BPL, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟು ತೃತೀಯ ಲಿಂಗಿಗಳಿಗೆ ಅವಶ್ಯಕತೆಗಳು ಇರಲಿಲ್ಲ. ಅವರನ್ನು ಒಂದು ತರಹದ ಬೇರೆಯೇ ದರ್ಜೆಯ ಪ್ರಜೆಗಳನ್ನಾಗಿ ನೋಡಲಾಗ್ತಾ ಇತ್ತು. ಭಾರತದಲ್ಲಿ ಈಗ ತೃತೀಯ ಲಿಂಗಿಗಳಿಗೆ ಅವರದೇ ಆದಂಥ ಸ್ವಾತಂತ್ರ್ಯ ಇದೆ. ಪ್ರತಿಯೊಬ್ಬನಿಗೆ ಯಾವುದೆಲ್ಲ ಸರ್ಕಾರಿ ಅನುಕೂಲತೆಗಳನ್ನು ಅನುಭವಿಸ್ಬೋದು ಅವೆಲ್ಲವನ್ನು ಕೂಡ ತೃತೀಯ ಲಿಂಗಿಗಳು ಅನುಭವಿಸ್ಬೋದು. ಎಲ್ಲರೂ ಸಮಾನರು ಅನ್ನುವಂತಹ ರೀತಿಯಲ್ಲಿ ತೃತೀಯ ಲಿಂಗಿಗಳಿಗೆ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ. ಆದರೆ ಈ ಡೊನಾಲ್ಡ್ ಟ್ರಂಪಿಗೆ ಅವ್ರನ್ನ ಕಂಡ್ರೆ ಅದು ಎಲ್ಲಿಂದ ಉರಿ ಕಿತ್ಕೊ ಬರುತ್ತೋ ಗೊತ್ತಿಲ್ಲ, ಅವ್ರನ್ನ ಕಂಡ್ರೆ ಆಗೋದಿಲ್ಲ. ಟ್ರಾನ್ಸ್ಜೆಂಡರ್ಗಳಿಗೆ ದಾಳಿ ಆಗುವಂತಹದ್ದು ಅಮೆರಿಕದಲ್ಲಿ ಮಾತ್ರ ಅಲ್ಲ, 224 ದೇಶಗಳಲ್ಲೂ ಕೂಡ, ಅಂದರೆ ವಿಶ್ವಸಂಸ್ಥೆಯಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಕಂಟ್ರಿಗಳ ಹೆಸರು ಹೇಳ್ತಾ ಇದ್ದೀನಿ. ಪ್ರಪಂಚದ ಇಡೀ ಜಗತ್ತಿನ ನಾನಾ ದೇಶಗಳಲ್ಲಿಯೂ ಕೂಡ ತೃತೀಯ ಲಿಂಗಿಗಳನ್ನು ಒಂದು ರೀತಿಯಲ್ಲಿ ನೋಡಲಾಗುತ್ತೆ. ಅವರ ಮೇಲೆ ತಾರತಮ್ಯ ನೀತಿಗಳು, ಅವರನ್ನು ದೂರ ಹಟ್ಟುವಂತಹ ಕೆಲಸ, ಅವರ ಜೊತೆ ಅಂತರ ಇರಿಸುವಂತಹ ಕೆಲಸ. ಅದೇ ತರಹ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಟ್ರಾನ್ಸ್ಜೆಂಡರ್ಗಳಿಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿದ್ರು ಡೊನಾಲ್ಡ್ ಟ್ರಂಪ್. ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಸಾರ್ವಜನಿಕ ಸಮಾರಂಭಗಳಲ್ಲಿ ತೃತೀಯ ಲಿಂಗಿಗಳಿಗೆ ಅವಕಾಶಗಳನ್ನು ಕೂಡ ನಿರಾಕರಿಸಲಾಗಿತ್ತು. ಅಂತಹ ತೃತೀಯ ಲಿಂಗಿಗಳಿಗೆ ಕೊಟ್ಟಿರ್ತಕ್ಕಂತಹ ಭದ್ರತೆಯನ್ನು ಈಗ ಹಿಂಪಡೆದಿದ್ದಾರೆ ಯಾರು? ಡೊನಾಲ್ಡ್ ಟ್ರಂಪ್. ಸೊ ಈ ಎಲ್ಲ ಅಂಶಗಳನ್ನು ಒಳಗೊಂಡು ಜನ ಬೀದಿಗಿಳಿದು ರೊಚ್ಚಿಗೆದ್ದು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಸೊ ಈ ಪ್ರತಿಭಟನೆಯಿಂದ ಡೊನಾಲ್ಡ್ ಟ್ರಂಪ್ ಹೆದರಿ ರಾಜೀನಾಮೆ ಕೊಡ್ತಾರೋ ಅಥವಾ ಐ ಡೋಂಟ್ ಕೇರ್ ಅಂತೇಳಿ ಮತ್ತೆ ವೈಟ್ ಹೌಸಲ್ಲಿ ಬಂದು ಕೂತ್ಕೋತಾರೋ ಗೊತ್ತಿಲ್ಲ.
ಸೊ ಇದಾಗಿತ್ತು ಅಮೆರಿಕಾದಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆಗೆ ಸಂಬಂಧಪಟ್ಟಂಥ ಮಾಹಿತಿ.